ನಮಸ್ತೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಸಂಕಷ್ಟಿ ಬೇರೆ ಇದೆ. ಇವತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ನೋಡಿ, ಅವರ ಮೇಲೆ ಗಣೇಶನ ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ, ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊಂಡು ನಾನು ವಿಡಿಯೋನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ಜನ ನಾನು ರೋಡಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಉಂಟಲ್ಲ ಹೇಳ್ತಾರೆ, ಏನಂತ ಹೇಳಿದರೆ, ನೀವು ಹೇಳಿದ ಪೂಜೆಯನ್ನು ಮಾಡಿದ್ದೇನೆ, ಅದರ ನಂತರ ನಮಗೆ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಅವಾಗ ಅವ್ರ ಹತ್ರ ಹೇಳ್ತೇನೆ ಏನಂತ ಹೇಳಿದ್ರೆ, ಕಮೆಂಟ್ ಹಾಕಿ. ನೀವು ಕಮೆಂಟಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 4 ಜನ ಅದನ್ನು ನೋಡ್ತಾರಲ್ವ, ಅವಾಗ ಅವರು ಕೂಡ ಅದನ್ನು ಮಾಡ್ತಾರೆ ಪೂಜೆ ಅಂತ. ಅದಕ್ಕೆ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ನಾವು ಕಮೆಂಟ್ ಹಾಕ್ತೇವೆ, ಅದನ್ನು ನೀವು ನೋಡೋದೇ ಇಲ್ಲ ಅಂತ ಹೇಳ್ಕೊಂಡು. ನಾನು ಖಂಡಿತ ನೋಡ್ತೇನೆ. ಇವಾಗ ನನಗೆ ಅಂದರೆ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದರೆ, ನಾನು ನಿಮಗೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಏನಂತ ಹೇಳಿದರೆ, ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗಿರಬೇಕು ಅಂತ ಹೇಳ್ಕೊಂಡು, ಒಂದೊಂದು ರೂಪಾಯಿಗೂ ಕೂಡ ಗಂಡನ ಬಳಿ ಕೈ ಚಾಚಬಾರ್ದು ಅಂತ ಹೇಳ್ಕೊಂಡು. ನಾವು ದೇವರ ಪೂಜೆ ಮಾಡಬೇಕು, ನಿಜ ದೇವರ ಪೂಜೆ ಮಾಡಬೇಕು. ದೇವರು ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ದೇವರ ಪೂಜೆ ಮಾಡಿದ ಕೂಡಲೇ ನಮಗೆ ಹಣ ಬರುವುದಿಲ್ಲ. ದೇವರು ಯಾವುದಾದ್ರೂ ಒಂದು ಕೆಲಸದ ರೂಪದಲ್ಲಿ ನಮ್ಮ ಮನೆಗೆ ಬರುವ ಹಾಗೆ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಕೆಲಸವನ್ನು ತೋರಿಸಿ ಕೊಡ್ತಾರೆ. ಆ ಕೆಲಸವನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಸಂಪಾದನೆ ಅಂದರೆ ಹಣದ ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ, ಹೌದು ಅಲ್ವಾ? ಅದೇ ರೀತಿಯಲ್ಲಿ ನಾನು ಅದಕ್ಕೆ ಕೂಡ ಹೇಳೋದು ಏನಂತ ಹೇಳಿದರೆ, ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ನೀವು ಕೂತ್ಕೊಂಡು 24 ಗಂಟೆ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ಬರುವುದಿಲ್ಲ. ಅದಕ್ಕೆ ಕರೆಕ್ಟಾಗಿ ಕೆಲಸ ಕೂಡ ಮಾಡಬೇಕು. ಕೆಲಸ ಸಿಗುವ ಹಾಗೆ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಮಾಡ್ತಾರೆ. ನೀವು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ಬರ್ತೀರ ನೋಡಿ, ಅಲ್ಲಿ ನಿಮಗೆ ಹಣ ಸಿಗುತ್ತೆ ನೋಡಿ, ಅದು ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದ ಹಾಗೆ. ಅಥವಾ ನಿಮ್ಮ ಗಂಡನ ಸಂಪಾದನೆ ಜಾಸ್ತಿ ಆಗುವ ಹಾಗೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ, ನೀವು ಕಡಿಮೆ ಸಂಬಳ ಬರುವ ಕೆಲಸದಲ್ಲಿ ಇದ್ರೆ ಆ ಕಡಿಮೆ ಸಂಬಳದಿಂದ ಜಾಸ್ತಿ ಸಂಬಳ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಹೋಗುವ ಹಾಗೆ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾರೆ. ಆ ರೂಪದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಬಿಟ್ಟರೆ ನೀವು ಬರೇ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಅದರಿಂದಲೇ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ಬರೇ ಒಂದೇ ಕೆಲಸವನ್ನು ನಂಬಿಕೊಂಡು ಕೂತ್ಕೊಂಡ್ರೆ ಜೀವನ ಯಾರಿಗೂ ಕೂಡ ನಡೆಯುವುದಿಲ್ಲ. ನಾನು ಕೂಡ ಹಾಗೆ ಬರೀ ಯೂಟ್ಯೂಬನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ, ನನ್ನದು ನಂಬ್ಕೊಂಡು 2 ಮಕ್ಕಳು ಕೂಡ ಇದ್ದಾರೆ, ಆಯಿತಾ? ಆದ್ದರಿಂದ ನಾನು ಬರೀ ಯೂಟ್ಯೂಬನ್ನೇ ನಂಬ್ಕೊಂಡು ಮಕ್ಕಳನ್ನು ಸಾಕ್ತೇನೆ, ಮನೆಯನ್ನು ನೋಡ್ಕೊಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಅದ್ರ ಜೊತೆಗೆ ನಾನು ಬೇರೆ ಕೆಲಸ ಕೂಡ ಮಾಡಬೇಕು. ಆದ್ದರಿಂದ ಉಂಟಲ್ಲ, ನನಗೆ ಏನಾಗುತ್ತೆ ಅಂತ ಹೇಳಿದರೆ, ನಾನು ಬೇರೆ ಕೆಲಸ ಕೂಡ ಯೂಟ್ಯೂಬ್ ಜೊತೆಗೆ ಬೇರೆ ಕೆಲಸ ಕೂಡ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಅದರ ನಂತರ ನಾನು ಮನೆಯಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಎಲ್ಲದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಲಗಿದರೆ ಸಾಕು ಅಂತ ಹೇಳ್ಕೊಂಡು ಅಷ್ಟು ಕೂಡ ಸುಸ್ತಾಗಿರುತ್ತೆ. ಆವಾಗ ನನಗೆ ಕಮೆಂಟ್ಗೆ ಏನು ಮಾಡ್ತೆ ಅಂತ ಹೇಳಿದರೆ, ಕಮೆಂಟು ನೋಡಲಿಕ್ಕೆ ಪುರ್ಸೋದು ಸಿಗೋದಿಲ್ಲ. ಇನ್ನು ಮುಂದೆ ನಾನು ಹಾಗೆ ಮಾಡೋದಿಲ್ಲ. ಖಂಡಿತ ಉಂಟಲ್ಲ, ನೀವು ಯಾರೆಲ್ಲ ಏನೆಲ್ಲ ಕಮೆಂಟ್ ಹಾಕಿದ್ದೀರಿ ನೋಡಿ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಓದ್ತೇನೆ, ಆಮೇಲೆ ಅದಕ್ಕೆ ರಿಪ್ಲೈ ಮಾಡ್ತೇನೆ, ಆಯಿತಾ? ಇನ್ನು ನೀವು ಕಮೆಂಟ್ಗೆ ಇದನ್ನು ಕಮೆಂಟ್ ನೋಡೋದಿಲ್ಲ ಅಂತ ಹೇಳ್ಕೊಂಡು ಇಷ್ಟು ದಿವಸ ಎಣಿಸ್ಕೊಂಡ್ರಿ ನೋಡಿ, ಅದನ್ನು ಎಣಿಸ್ಕೊಳ್ಳೋದು ಬೇಡ. ಇನ್ನು ಮುಂದೆ ನಾನು ಖಂಡಿತ, ಆಯಿತಾ, ಸಾಯಂಕಾಲ ಒಂದು 8 ಗಂಟೆಯಿಂದ 8:30 ಒಳಗಡೆ ಅಥವಾ 9 ಗಂಟೆ ಒಳಗಡೆ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಓದಿ ಅದಕ್ಕೆ ರಿಪ್ಲೈ ಮಾಡ್ತೇನೆ. ನೋಡಿ, ನಾನು ಈ ಶುಕ್ರವಾರ ಅಥವಾ ಮಂಗಳವಾರ ನಿಮ್ಮ ಮನೆಯ ಹೆಣ್ಣು ಮಕ್ಕಳು 4 ವರ್ಷ ಮೇಲೆ ದಾಟಿರುವ ಹೆಣ್ಣು ಮಕ್ಕಳು, ಆಯ್ತದೆ, 4 ವರ್ಷದಕ್ಕಿಂತ ಕೆಳಗಿನ ಮಕ್ಕಳಾದರೂ ಕೂಡ ಮಾಡಿಸ್ಬೋದು. ಆದರೆ ಅವರಿಗೆ ಎಂತಂತ ಹೇಳಿದರೆ, ಮಕ್ಕಳಿಗೆ ತೊದಲು ಇರುವ ಕಾರಣಕ್ಕೆ, ಅಂದರೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರೋದಿಲ್ಲಲ್ಲ, ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಾನು ಹೇಳಿದ ವಾಕ್ಯವನ್ನು ಅವರಿಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬೇಕಾದರೆ ನಿಮಗೆ 4 ವರ್ಷದಕ್ಕಿಂತ ಕೆಳಗಡೆ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡಾದರೆ ಅವರಿಂದ ಈ ಕೆಲಸವನ್ನು ಮಾಡಿ. ಆದರೆ ನಾವು ಹೇಳಬೇಕಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ, ಅದನ್ನು ನೀವು ತಾಯಿಯಂದಿರು ಕೂಡ ಮಾಡಬಹುದು, ಏನು ಕೂಡ ಆಗೋದಿಲ್ಲ. 4 ವರ್ಷದ ಮೇಲ್ಪಟ್ಟ ಮಕ್ಕಳು, ಅದರಲ್ಲೂ ಕೂಡ ಮದುವೆಯಾಗಿ ಹೋದ ಮಕ್ಕಳಾದರೆ ಬೇಡ, ಹೆಣ್ಣು ಮಕ್ಕಳು, ಆಯಿತಾ, ನಿಮ್ಮ ಮನೆಯಲ್ಲೇ ಇದ್ದಾರೆ, ಇನ್ನೂ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡಾದರೆ ಅವರ ಹತ್ರ ಈ ಕೆಲಸವನ್ನು ಮಾಡಿಸಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಸ್ಥಿರವಾಗಿ ನೆಲೆಸುವುದು ಅಂತ ಹೇಳಿದರೆ ಏನಂತ ಹೇಳ್ಕೊಂಡು ನೀವು ಕೇಳ್ಬೋದು, ಅದು ಹೇಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುವುದು ಅಂತ. ಅಂದರೆ ನಿಮಗೆ ನಿಮ್ಮ ಸಂಪಾದನೆ ಬರುತ್ತಲ್ಲ, ಆ ಸಂಪಾದನೆ ಅನಾವಶ್ಯಕವಾಗಿ ಹೊರಗಡೆ ಹೋಗುವುದು ತಪ್ಪುತ್ತೆ, ಸಾಲ ಮಾಡುವುದು ತಪ್ಪುತ್ತೆ. ನೀವು ದುಡಿದ ಹಣ ನಿಮ್ಮ ಬಳಿಯಲ್ಲೇ ಉಳಿಯುತ್ತೆ, ಆಯಿತಾ? ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಕೆಲಸ ಮಾಡಿ. ನಿಮ್ಮ ಹಣ ಇವಾಗ ನೋಡಿ, ನಿಮ್ಮ ಹತ್ರ ಒಂದು ತಿಂಗಳಿಗೆ 10,000 ನಿಮ್ಮ ಹತ್ರ ಉಂಟು ಅಂತ ಹೇಳ್ಕೊಂಡಾದರೆ, 1 ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1,20,000 ಹಣ ನಿಮ್ಮ ಹತ್ರ ಉಳಿಯುತ್ತಲ್ವಾ? 10,000 ಅಂತ ಹೇಳ್ಕೊಂಡು ಎಕ್ಸಾಂಪಲ್ ಕೊಟ್ಟಿರೋದು. ನಿಮಗೆ ಅದರಿಗಿಂತ ಜಾಸ್ತಿ ಉಳಿಯುವಾಗೆ ಮಹಾಲಕ್ಷ್ಮಿ ಮಾಡ್ತಾಳೆ. ಆದ್ದರಿಂದ ನಾನು ಹೇಳ್ತಿರೋದು, ಈ ಕೆಲಸವನ್ನು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಹತ್ರ ಮಾಡಿ. ಆದರೆ ಉಂಟಲ್ಲ, ನೀವು ಈ ತಪ್ಪುಗಳನ್ನು ಮಾಡಿದರೆ ಉಂಟಲ್ಲ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ 1 ಸೆಕೆಂಡ್ ಕೂಡ ನಿಲ್ಲುವುದಿಲ್ಲ. ಈ ತಪ್ಪು ಮಾಡಿದ್ರುಂಟಲ್ಲ, ನೀವು ಏನು ಮಾಡಿದ್ರು ಕೂಡ, ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಹತ್ರ ಈ ಕೆಲಸ ಮಾಡಿಸಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ. ಅದು ಯಾವುದು ಅಂತ ಹೇಳಿದರೆ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ಆಯಿತಾ? ನಿಮಗೆ ಅಕ್ಕಪಕ್ಕದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ನೀವು ಒಂದು ಸಲ ನೋಡಿ,
ಏನಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ, ಆದ್ರಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂತ ಹೇಳ್ಕೊಂಡು ನೋಡಿ. ಏನಂತ ಹೇಳಿದ್ರೆ, ಯಾರ ಮನೆಯಲ್ಲಿ ನೋಡಿ ಹೆಣ್ಣು ಮಕ್ಕಳು ಸದಾ ಕಣ್ಣೀರು ಹಾಕ್ತಾ ಇರ್ತಾರೆ, ಅಥವಾ ಗಂಡ ಯಾವತ್ತೂ ನೋಡಿದ್ರು ಕೂಡ ಅವರಿಗೆ ಅವಮಾನ ಮಾಡ್ತಾ ಇರ್ತಾರೆ, ಮಾತಿಗೂ ಚುಚ್ಚುತ್ತಾ ಇರ್ತಾರೆ, ಅಥವಾ ಅವರಿಗೆ ಉಂಟಲ್ಲ ಏನು ವಿಷಯ ಸಿಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಕೆಲವರದ್ದು ಹಿತ್ತಾಳೆ ಕಿವಿಯ ಗಂಡಸರು ಕೂಡ ಇದ್ದಾರೆ. ಅವರ ಸ್ವಂತ ಬುದ್ಧಿಯಿಂದ ಮಾತಾಡೋದಲ್ಲ, ಅವರಿಗೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಹೇಳಿಕೊಡುವವರು ಇರ್ತಾರೆ, ಕಿವಿಗೆ ತುಂಬುವವರು ಇರ್ತಾರೆ. ಅವರೇನು ಮಾಡ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡು ಬಂದು ಹೆಂಡತಿ ಹತ್ರ ತೆಗಿತಾರೆ, ಬಾಯಿ ಓಪನ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹೆಣ್ಣು ಮಗುವಿಂದು ಏನು ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಕಣ್ಣೀರು ಹಾಕುವ ಪರಿಸ್ಥಿತಿ ಬರುತ್ತೆ. ಆ ರೀತಿ ಯಾವ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾರೆ ನೋಡಿ, ಅಂತಹ ಗಂಡನ ಹತ್ರ ಎಂತ ಸಹ ಇರುವುದಿಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಏನು ಕೂಡ ಇರುವುದಿಲ್ಲ. ಅವರ ಹತ್ರ ಎಷ್ಟು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಆ ಲಕ್ಷ ಸಂಪಾದನೆ ಕೂಡ ಅವರನ್ನು ಬಿಟ್ಟು ಹೊರಗಡೆ ಹೋಗುತ್ತೆ. ಅದು ಹೇಗಾದ್ರೂ ಯಾವ ರೂಪದಲ್ಲಾದ್ರೂ ಖರ್ಚಾಗಿ ಹೋಗುತ್ತೆ. ಎರಡನೇದು ಏನಂತ ಹೇಳಿದ್ರೆ, ಯಾರ ಮನೆಯಲ್ಲಿ ನೋಡಿ ಹೆಣ್ಣು ಮಕ್ಕಳು ಜೋರಾಗಿ ಕಿರ್ಚಾಡ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ, ಜೋರು ಜಗಳ ಮಾಡೋದು, ಜೋರು ಕಿರ್ಚಾಡ್ಕೊಂಡು ಮಾತಾಡ್ತಾರೆ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ. ಮಾತಾಡಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳೋದಲ್ಲ, ಹೆಣ್ಣು ಮಕ್ಕಳು ಮಾತಾಡಬಾರ್ದು, ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅಂತ ಹೇಳ್ಕೊಂಡು ಹೇಳೋದಲ್ಲ. ಮಾತಾಡಿ, ನಿಮ್ಮ ಮಾತು ನಿಮ್ಮ ಮನೆಯಲ್ಲಿ ಒಳಗಡೆ ಮಾತ್ರ ಕೇಳಿಸುವಷ್ಟು ಇದ್ರೆ ಸಾಕು. ಅದು ಬಿಟ್ಟು ಉಂಟಲ್ಲ, ಇಡೀ ಎಲ್ಲರಿಗೂ ಕೂಡ ಕೇಳಿಸುವ ಹಾಗೆ ಅಗತ್ಯ ಇಲ್ಲ. ನೀವು ಜೋರಾಗಿ ಮಾತಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನೋ ಒಂದು ವಿಷಯದಲ್ಲಿ ಚರ್ಚೆ ನಡೀತಾ ಉಂಟು, ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಏನೋ ಒಂದು ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರೆ, ಅದನ್ನು ನೀವು ಮಾತಾಡ್ತಾ ಇರುವಾಗ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಲ್ವಾ, ಆವಾಗ ನಿಮ್ಮ ಮನೆಗೆ ಉಂಟಲ್ಲ ಎಲ್ಲ ಕಿವಿಗಳು ಬಂದು ಅಂಟಿಕೊಳ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರನೇ ದಿವಸ ನೀವು ಗಂಡ ಹೆಂಡತಿ ಚೆನ್ನಾಗಿ ಇರ್ತೀರ, ಬೇರೆಯವರು ಆ ಕಡೆ ಈ ಕಡೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕೆ ನಿಮ್ಮ ಮನೆಯಲ್ಲಿ ಗಲಾಟೆ ಆಯಿತು ಅಂತ ಹೇಳ್ಕೊಂಡು ಕೇಳುವವರು ಕೂಡ ಇದ್ದಾರೆ, ಅಥವಾ ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಬೇರೆಯವ್ರ ಹತ್ರ ಹೋಗಿ ಹೇಳುವವರು ಕೂಡ ಇದ್ದಾರೆ. ಆದರೆ ನಾನು ಹೇಳ್ತಿರೋದು, ಇದು ನೀವು ಉಂಟಲ್ಲ ಮಾತಾಡಬಾರ್ದು ಅಂತ ಹೇಳ್ಕೊಂಡಲ್ಲ, ಮಾತಾಡಿ, ನಿಮ್ಮ ಮನೆಗೆ ಕೇಳುವಷ್ಟು ಮಾತ್ರ ಮಾತಾಡಿ. ಯಾರು ನೋಡಿ ಹೆಣ್ಣು ಮಕ್ಕಳು ಜೋರಾಗಿ ಕಿರ್ಚಾಡ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ ಮನೆಯಲ್ಲಿ, ಇದು ಪಾತ್ರೆ ತೆಗೆದು ಬಿಸಾಕುದು, ಬಟ್ಟಲು ತೆಗೆದು ಬಿಸಾಕುದು, ಪ್ಲೇಟ್ ತೆಗೆದು ಬಿಸಾಕುದು, ತಂಬಿಗೆ ತೆಗೆದು ಬಿಸಾಕುದು, ಜಗಳ ಮಾಡುವಾಗ ಕೈಯಲ್ಲಿ ಏನುಂಟು ನೋಡಿ ಅದನ್ನು ತೆಗೆದು ಬಿಸಾಕುದು, ಅಂತಹ ಮನೆಯಲ್ಲಿ ಕೂಡ ನೋಡಿ ಮಹಾಲಕ್ಷ್ಮಿ ನೆಲೆಸಿರುವುದೇ ಇಲ್ಲ, ಅಂತಹ ಮನೆಯಲ್ಲಿ ಕೂಡ. ಆಯ್ತಾ. ಮೂರನೇದು ಏನಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಜಾಸ್ತಿ ಜೇಡ ಕಟ್ತಾ ಇರ್ತದೆ ನೋಡಿ, ಅಥವಾ ಧೂಳು ತುಂಬಿಕೊಂಡಿರ್ತದೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಮುಖ್ಯ ಕಾರಣ ಹೆಣ್ಣು ಮಕ್ಕಳು ಮಾಡೋ ತಪ್ಪು ಯಾವುದು ಅಂತ ಹೇಳಿದ್ರೆ, ನೀವು ಇದು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀರಾ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲರೂ ಕೂಡ, ಅಂದ್ರೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಕೆಲಸ ಮಾಡ್ತೀರಾ. ಅಷ್ಟು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಹಣ ಉಳಿದಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಗೆ ಹಣಕ್ಕಿಂತ ಅಂದ್ರೆ ಸಂಪಾದನೆಕ್ಕಿಂತ ಖರ್ಚೇ ಜಾಸ್ತಿ ಆಗಿರುತ್ತೆ. ಆಯ್ತಾ. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನೆನ್ಪಿಟ್ಕೊಳ್ಳಿ, ಇದು ನನ್ನ ಮಾತು ಸ್ವಲ್ಪ ಖಾರ ಆಗಿರಬಹುದು, ಆದರೆ ಉಂಟಲ್ಲ ಇದು ಮುಂದೆ ನಿಮಗೆ ಒಂದು ಟೈಮಲ್ಲಿ ಉಂಟಲ್ಲ ನನ್ನ ಮಾತಿನ ಬೆಲೆ ನಿಮಗೆ ಅರ್ಥ ಆಗುತ್ತೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಸ್ವಲ್ಪ ಖಾರ ಆದರೂ ಕೂಡ ಪರವಾಗಿಲ್ಲ, ನನ್ನ ಮಾತು ಇರುವ ವಿಷಯವನ್ನು ನಾನು ಹೇಳೋದು. ಅಕ್ಕಪಕ್ಕದ ಮನೆಯವರನ್ನು ಮೆಚ್ಚಿಸಲಿಕ್ಕೆ, ನಿಮ್ಮ ಸಂಬಂಧಿಕರನ್ನು ಮೆಚ್ಚಿಸಲಿಕ್ಕೆ, ಅಥವಾ ನಮ್ಮ ಹತ್ರ ತುಂಬ ಉಂಟು, ನಾವು ದೊಡ್ಡ ಶ್ರೀಮಂತರು ಅಂತ ಹೇಳ್ಕೊಂಡು ಜನರು ಎಣಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೋಸ್ಕರ ಸಾಲ ಮಾಡಿ ನಿಮ್ಮ ಮನೆಗೆ ಯಾವ ವಸ್ತುವನ್ನು ಕೂಡ ತರಲಿಕ್ಕೆ ಹೋಗಬೇಡಿ. ತಗೊಂಡು ಬನ್ನಿ. ಏನಂತ ಹೇಳಿದ್ರೆ, ಒಂದೊಂದು ರೂಪಾಯಿ ಕೂಡಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಬೇಕಾದ ವಸ್ತುವನ್ನು ತಗೊಂಡ್ಬನ್ನಿ. ಅದನ್ನು ಬಿಟ್ಟು EMI ಯಲ್ಲಿ ತಗೊಳ್ಳೋದು, ಅಥವಾ ಅವರ ಮನೆಯಲ್ಲಿ ಕಾರ್ ಉಂಟು, ನಾನು ಕೂಡ ಕಾರ್ ತಗೋಬೇಕು, ಅವರ ಮನೆಯಲ್ಲಿ ದೊಡ್ಡ ಸೋಫಾ ಉಂಟು, ನಾನು ಕೂಡ ದೊಡ್ಡ ಸೋಫಾ ತಗೋಬೇಕು, ಅವರ ಮನೆಯಲ್ಲಿ ಫ್ರಿಡ್ಜ್ ಉಂಟು, ವಾಷಿಂಗ್ ಮಿಷಿನ್ ಉಂಟು, ಅದು ಉಂಟು, ಇದು ಉಂಟು, ದೊಡ್ಡ TV ಉಂಟು, ಅವರು ನಮ್ಮ ಮನೆಗೆ ಬಂದರೆ ಮನೆಯಲ್ಲಿ ಎಂತ ಸಹ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಏನೋ ಬಹುಶಃ. ಹಾಗೆ ಆಗಬಾರ್ದು ಅಂತ ಹೇಳ್ಕೊಂಡು ನಾನು ಏನು ಮಾಡೋದು ಅಂತ ಹೇಳಿದ್ರೆ, ಸಂಬಳವನ್ನೆಲ್ಲ ಇದು ಏನು ಮಾಡೋದು, ಇಂತಹ ವಸ್ತುಗಳನ್ನು ತಗೊಳ್ಳಿಕ್ಕೆ EMI ಸಿಗುತ್ತಲ್ವ ಅಂತ ಹೇಳ್ಕೊಂಡು ತಗೊಳ್ಳೋದು. ಆಮೇಲೆ ಪ್ರತಿ ತಿಂಗಳು ಸ್ಯಾಲ್ರಿ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ದುಡಿದ ಹಣ ಎಲ್ಲ ಉಂಟಲ್ಲ ಅದಕ್ಕೆ ಹೋಗುತ್ತೆ, ನಿಮ್ಮ ಹತ್ರ ಎಂತ ಸಹ ಉಳಿದಿಲ್ಲ. ಆಮೇಲೆ ನಿಮಗೆ ಊಟಕ್ಕೆ ಕೂಡ ಬೇರೆಯವ್ರ ಹತ್ರ ಸಾಲ ತಗೊಳ್ಬೇಕಾಗುತ್ತೆ. ಆದ್ರಿಂದ ಬೇರೆಯವರನ್ನು ಮೆಚ್ಚಿಸುವುದು ಬೇಡ, ನಮಗೆ ನಾವು ಮೆಚ್ಚಿಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೆ ಹೇಗಿದೆ, ನಮ್ಮ ಮನೆಗೆ ಎಷ್ಟು ಪೇಮೆಂಟ್ ಬರುತ್ತೆ, ನನ್ನ ಗಂಡನಿಗೆ ಎಷ್ಟು ಪೇಮೆಂಟ್ ಬರುತ್ತೆ, ನನಗೆ ಎಷ್ಟು ಪೇಮೆಂಟ್ ಬರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ಬೇರೆಯವರು ಅದು ಅಲ್ಲಿ ತಂದಿದ್ದಾರೆ ನೋಡಿ ಐಟಮ್, ಅದು ಹೇಗೆ ತಗೊಂಡ್ಬಂದಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ. ಅವರಿಗೆ ಒಂದು ವೇಳೆ ಜಾಸ್ತಿ ಪೇಮೆಂಟ್ ಬರ್ತಾ ಇರ್ಬೋದು, ಅಂದರೆ ಜಾಸ್ತಿ ಸಂಬಳ ಬರ್ತಾ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರದ್ದು ಬೇರೆ ಕೆಲಸ ಇರಬಹುದು. ಆಯಿತಾ. ಆದ್ದರಿಂದ ಉಂಟಲ್ಲ, ಹೇಗೆ ಸಂಪಾದನೆ ಮಾಡಿದರೆ ನಿಮಗೆ ಗೊತ್ತಿಲ್ಲಲ್ಲ.
ಆದ್ರಿಂದ ನಾನು ಹೇಳ್ತಿರೋದು, ಬೇರೆಯವ್ರನ್ನ ನೋಡಿ ನೀವು ನಿಮ್ಮ ಮನೆ ಹಾಗೇ ಇರಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಹಾಸಿಗೆ ಎಷ್ಟುಂಟು ನೋಡಿ ಅಷ್ಟೇ ಕಾಲು ಚಾಚಿ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಹಣ ಉಳಿತದೆ ನೋಡಿ, ಆ ಹಣದಿಂದ ನಿಮಗೆ ಬೇಕಾದ ವಸ್ತುಗಳನ್ನು ತಗೊಳ್ಳಿ, ಅದು ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ. ಸಾಲ ಮಾಡಲಿಕ್ಕೆ ಮಾತ್ರ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ. ನೋಡಿ, ಇವಾಗ ಶುಕ್ರವಾರ ಮತ್ತು ಮಂಗಳವಾರ ನಿಮ್ಮ ಮನೆಯ ಮಹಾಲಕ್ಷ್ಮಿಯ ಹತ್ತಿರ, ಅಂದರೆ ನಿಮ್ಮ ಮನೆಯ ಮಗಳು, ನಿಮ್ಮ ಮನೆಯ ದೇವತೆ, ನಿಮ್ಮ ಹೆಸರನ್ನು ಎಲ್ಲ ಕಡೆ ಹರಡಿಸುವಂತಹ ಮಗಳು, ಮುದ್ದು ಮಗಳು, ಅಂದರೆ ನಿಮ್ಮ ಮನೆಗೆ ಮದುವೆ ಆಗಿ ಅವರು ಗಂಡನ ಮನೆಗೆ ಹೋದರೂ ಕೂಡ ನಿಮ್ಮ ಮನೆಯ ಹೆಸರನ್ನು ಅವಳು ಅಲ್ಲಿ ಕೂಡ ಬೆಳಗಿಸ್ತಾಳೆ. ಅಥವಾ ಎಲ್ಲ ಕಡೆ ಈಗಿನ ಕಾಲದಲ್ಲಿ ಉಂಟಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಮನಸ್ಸು ಮಾಡಿದರೆ ಹೆಣ್ಣು ಮಕ್ಕಳು ಯಾವ ಕೆಲಸ ಕೂಡ ಮಾಡ್ತಾರೆ. ಮುಂಚಿನ ಕಾಲದಲ್ಲಿ ಮಾತ್ರ ಅದು ಗಂಡು ನಮಗೆ ಅಂದರೆ ಕೀರ್ತಿ ತರ್ತಾನೆ, ಕೀರ್ತಿಗೊಂದು ಆರ್ತಿಗೊಂದು ಅಂತ ಹೇಳ್ಕೊಂಡು ಹೇಳ್ತಿದ್ರು ನೋಡಿ. ಅಂದರೆ ಕೀರ್ತಿಗೊಬ್ಬ ಮಗ ಇರಬೇಕು, ಆರ್ತಿಗೊಂದು ಮಗಳು ಇರಬೇಕಂತ. ಇವಾಗ ಕೀರ್ತಿನೂ ಮಗಳೇ ಕೊಡ್ತಾಳೆ, ಆರ್ತಿನೂ ಮಗಳೇ ಮಾಡಿಸ್ತಾಳೆ. ಆದ್ದರಿಂದ ನಾನು ಹೇಳ್ತಿರೋದು, ನಿಮ್ಮ ಮನೆಯ ಮಹಾಲಕ್ಷ್ಮಿ ಹತ್ರ ಈ ಕೆಲಸ ಮಾಡಿ. ಹರಿವಾಳ ನಿಮಗೆ ಇದೇ ಥರದ್ದು ಹಿತ್ತಾಳೆದೇ ಆಗಬೇಕಂತ ಹೇಳ್ಕೊಂಡು ಇಲ್ಲ, ನಿಮ್ಮದು ಸ್ಟೀಲ್ ಆದರೂ ಕೂಡ ಪರವಾಗಿಲ್ಲ. ಅಂದರೆ ನೀವು ಊಟ ಮಾಡುವ ಬಟ್ಟಲು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಶುದ್ಧವಾಗಿರುವ, ಅಂದರೆ ನಾನ್ ವೆಜ್ ಎಲ್ಲ ತಿಂದೇ ಇರುವ ಪ್ಲೇಟ್ ಎಲ್ಲ ಇರ್ತದೆ ನೋಡಿ, ಆ ಥರದ್ದು ಯೂಸ್ ಮಾಡ್ಬೋದು. ಅಥವಾ ದೇವರಿಗೆ ಉಪಯೋಗಿಸುವ ಪ್ಲೇಟ್ ಬೇಕಾದರೆ ಯೂಸ್ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದರೆ, ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಗೋಧೂಳಿ ಸಮಯ ಅಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರುವ ಸಮಯ 6 ಗಂಟೆಯಿಂದ 7 ಗಂಟೆ, ಆಯಿತಾ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮಹಾಲಕ್ಷ್ಮಿಗೆ ಹೇಳಿ ಏನಂತ ಹೇಳಿದರೆ, ಅವರಿಗೆ ಚಿಕ್ಕವರಾಗಿದ್ದರೆ, ಅಂದರೆ ತುಂಬ ಚಿಕ್ಕವರಾಗಿದ್ದರೆ ಅವರಿಗೆ ಮಾಡಲಿಕ್ಕಾಗೋದಿಲ್ಲ, ಅವರ ಕೈಯಿಂದಲೇ ನೀವೇ ಮಾಡಿಸಿ. ಏನು ಮಾಡಿ ಅಂತ ಹೇಳಿದ್ರೆ, ಈ ಥರದ್ದು ಹರಿವಾಣ ತಗೊಂಡು ಅದಕ್ಕೆ ಅರಶಿನ ಪುಡಿ ಉಂಟಲ್ಲ, ಅರಶಿನ ಪುಡಿಯನ್ನು ಹಾಕಬೇಕು, ಆಯಿತಾ. ಅಂದರೆ ಅವ್ರದ್ದು ಕೈಯಲ್ಲಿ ಎಷ್ಟು ಪುಟ್ಟ ಪುಟ್ಟ ಕೈಯಲ್ಲಿ ಎಷ್ಟು ಬರುತ್ತೆ ನೋಡಿ ಅಷ್ಟು ಅರಶಿನ ಹಾಕಿಸಿ, ಆಯಿತಾ. ಒಂದು ಸ್ವಲ್ಪ ದೊಡ್ಡವರಾದರೆ ಸ್ವಲ್ಪ ಜಾಸ್ತಿ ಹಾಕಿಸ್ಬೋದು, ಚಿಕ್ಕವರಾದರೆ ಅವ್ರದ್ದು ಪುಟ್ಟ ಕೈಯಲ್ಲಿ ಎಷ್ಟು ಬರುತ್ತೆ ನೋಡಿ ಅದೊಂದು 3 ಸಲ ಈ ರೀತಿಯಲ್ಲಿ ಅರಶಿನವನ್ನು ಹಾಕಿಸಿ. ಅರಿಶಿನವನ್ನು ಹಾಕಿಸಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅರಶಿನ ಮತ್ತು ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರು ಬೇಡ ಅಂತ ಹೇಳಿದ್ರೆ ರೋಸ್ ವಾಟರ್ ಬೇಕಾದರೆ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದು ಘಮ ಇರುತ್ತಲ್ಲ, ಅಂದರೆ ರೋಸ್ ವಾಟರ್ ಇದು ಪರಿಮಳ, ಅದಕ್ಕೆ ಮಹಾಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಹಾಕಿ ಅದರಲ್ಲಿ ಬೇಕಾದರೆ ಕಲಸಿ, ಅಥವಾ ನಿಮಗೆ ರೋಸ್ ವಾಟರ್ ಇಲ್ಲ ಅಂದರೆ ನೀರಾದರೂ ಕೂಡ ಪರವಾಗಿಲ್ಲ, ಚಂದ ಮಾಡಿ ಕಲಸಿ. ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮಗಳ ಪುಟ್ಟ ಪುಟ್ಟ ಹಸ್ತ ಇರುತ್ತಲ್ಲ, 2 ಹಸ್ತ, ಕುಂಕುಮ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಪುಟ್ಟ ಪುಟ್ಟ ಹಸ್ತವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, 2 ಹಸ್ತವನ್ನು ಕೂಡ, ಆಯಿತಾ, 2 ಹಸ್ತವನ್ನು ಕೂಡ ಈ ಅರಶಿನಕ್ಕೆ ಹಾಕಿ ಉಂಟಲ್ಲ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ, ಅಂದರೆ ನಿಮ್ಮ ಮನೆಗೆ ಎಂಟ್ರೆನ್ಸ್ ಉಂಟಲ್ಲ, ಅಂದರೆ ಒಳಗೆ ಬರುವುದು, ನಿಮ್ಮ ಮನೆಯದು ಗೇಟ್ ಆದರೂ ಕೂಡ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮೇನ್ ಡೋರ್ ಉಂಟಲ್ಲ ಅಲ್ಲಾದರೂ ಕೂಡ ಪರವಾಗಿಲ್ಲ. 2 ಕೈಯಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇದು ಅವರದ್ದು ಕೈಯಿಂದ ನಿಮ್ಮ ಮುಖ್ಯ ದ್ವಾರಕ್ಕೆ ಬೇಕಾದರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಸೈಡಲ್ಲಿ ಗೋಡೆಗೆ ಬೇಕಾದರೆ ಒಂದು ಅವರ ಕೈಯಿಂದ ಹಚ್ಚೆಯನ್ನು ಹಾಕಿಸಿ. ಅಂದರೆ ಈ ರೀತಿ ಅವರು ಒತ್ತಬೇಕು, ಆಯಿತಾ. ನಾನು ವಿಡಿಯೋ ತೋರಿಸ್ತೇನೆ ಹಾಕಿ ಸೈಡಲ್ಲಿ, ಆ ರೀತಿ ಮಾಡಬೇಕು. ಅದ್ರ ನಂತರ ಅವಳು ಒಳಗೆ ಬಂದು ಏನು ಮಾಡಬೇಕು ಅಂತ, ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಅವರನ್ನು. ಯಾಕೆ ಅಂತ ಹೇಳಿದ್ರೆ, ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳಲ್ವಾ, ಈ ಮಗು ಉಂಟಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿ ಮಾತ್ರ ಅಲ್ಲ, ಅನ್ನಪೂರ್ಣೇಶ್ವರಿ ಕೂಡ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಸದಾ ಉಂಟಲ್ಲ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇರಬೇಕು, ನಿಮ್ಮ ಮನೆ ಯಾವತ್ತೂ ಸಮೃದ್ಧಿಯಾಗಿರಬೇಕು. ಯಾರು ಬಂದರೂ ಕೂಡ ನಿಮಗೆ ಅವರಿಗೆ ತಿನ್ನಲಿಕ್ಕೆ ಹೊಟ್ಟೆ ತುಂಬ ಕೊಡುವಷ್ಟು ಇರಬೇಕು ಅಂತ ಹೇಳ್ಕೊಂಡಾದರೆ, ಅಡುಗೆ ಮನೆಯಲ್ಲಿ ಕೂಡ ಏನು ಮಾಡಿ ಅಂತ ಹೇಳಿದ್ರೆ, ಸೇಮ್ ಪುನಃ ಅವರದ್ದು ಕೈಯನ್ನು ಅದಕ್ಕೆ ಹರಿವಾರಣಕ್ಕೆ ಎದ್ದಿಸಿ, ಅಡುಗೆ ಮನೆಯಲ್ಲಿ ಉಂಟಲ್ಲ ಸ್ಟವ್ ಇಟ್ಟಿದ್ದೀರಲ್ಲ ನೋಡಿ, ಸ್ಟವ್ದು ಎದುರುಗಡೆ ಅಂದರೆ ಮೇಲ್ಗಡೆ ಗೋಡೆ ಉಂಟಲ್ಲ ಅಲ್ಲಿಗೆ ಕೂಡ ಹಾಕಿಸಿ. ಆಮೇಲೆ 3ನೇ ಕೆಲಸ ಮಾಡಬೇಕು ಏನಂತ ಹೇಳಿದರೆ, ಅವರನ್ನು ಕರ್ಕೊಂಡು ಬಂದು ನಿಮ್ಮ ಬೀರುವಿನಲ್ಲಿ ನಾವು ಚಿನ್ನ ಇಡೋದಾದರೂ, ಇವಾಗೆಲ್ಲ ಲಾಕರಲ್ಲಿ ಇಡ್ತಾರೆ, ಆದರೂ ಕೂಡ ಹೇಳೋದು ಏನಂತ ಹೇಳಿದರೆ, ಬೀರುವಿನಲ್ಲಿ ಹಣ ಆದರೂ ಬೀರುವಲ್ಲಿ ಇರ್ತಾರೆ, ಅಥವಾ ಚಿನ್ನ ಆದರೂ ಬೀರುವಲ್ಲಿ ಇರ್ತಾರೆ, ಅಥವಾ ಕಾಸ್ಟ್ಲಿ ರೇಷ್ಮೆ ಸೀರೆಗಳನ್ನು ಕೂಡ ಬೀರುವಲ್ಲಿ ಇರ್ತಾರಲ್ವಾ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಆಶೀರ್ವಾದ ಅಲ್ಲಿ ಕೂಡ ಇರಬೇಕು ಅಂತ ಹೇಳಿದರೆ, ಆ ಮಗುವಿನ ಕೈಯಿಂದ ಆ ಜಾಗಕ್ಕೂ ಕೂಡ ಹಚ್ಚೆಯನ್ನು ಹಾಕಿಸಿ. ಇವಾಗ ಹೇಳಬೇಕಾದ ಕೆಲಸ ಏನಂತ ಹೇಳಿದರೆ, ಮನೆಯ ಮುಖ್ಯ ದ್ವಾರದ ಹತ್ರ ಬರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಮಗು ಹೇಳ್ಬೇಕು ಏನಂತ ಹೇಳಿದ್ರೆ, ಅದನ್ನು ತೆಗೆದು ಹೀಗೆ ಹಾಕ್ತಾರಲ್ಲ ಆವಾಗ ಹೇಳಬೇಕು, ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ, ನಮ್ಮ ಮನೆಗೆ ನನ್ನ ರೂಪದಲ್ಲಿ ಈ ಮನೆಗೆ ಬಾರಮ್ಮ ಅಂತ ಹೇಳ್ಕೊಂಡು ಹೇಳಬೇಕು. ಆ ಮಹಾಲಕ್ಷ್ಮಿಯ ಏನು ಮಾಡ್ತಾಳೆ ಅಂತ ಹೇಳಿದರೆ, ಆ ಮಗುವಿನ ದೇಹದಲ್ಲಿ ಆಹ್ವಾನೆ ಆಗ್ತಾಳೆ. ಅವಳುಂಟಲ್ಲ ಬಲಗಾಲನ್ನು ನಿಮ್ಮ ಮನೆ ಒಳಗಡೆ ಇಟ್ಟು ಬರ್ತಾಳೆ ನೋಡಿ ಆ ಹೆಣ್ಣು ಮಗು, ಆವಾಗ ಅವಳ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ.
ಅದರ ನಂತರ ಅಡುಗೆ ಮನೆಗೆ ಹೋಗುವಾಗ ಯಾವುದು ಹೇಳಬೇಕು ಅಂತ ಹೇಳಿದ್ರೆ, ಇಡುವ ಟೈಮಲ್ಲಿ ಅನ್ನಪೂರ್ಣೆ ನೀನು ಕೂಡ ನಮ್ಮ ಮನೆಯಲ್ಲಿ ಸದಾ ಸ್ಥಿರವಾಗಿ ನೆಲೆಸಬೇಕು. ನಮ್ಮ ಮನೆಗೆ ಬಂದವರು ಯಾರು ಕೂಡ ಹಸಿವೆಯಿಂದ ಹೊರಗಡೆ ಹೋಗಬಾರ್ದು, ನಮ್ಮ ಮನೆಯಲ್ಲಿ ಕೂಡ ಯಾರು ಕೂಡ ಹಸಿವೆಯಿಂದ ಇರಬಾರ್ದು ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಒಂದು ಹಚ್ಚೆ ಹಾಕಿಸಿ. ಅದ ನಂತರ ತಿಜೋರಿ ಹತ್ತಿರ ಬಂದು, ಅಂದರೆ ನಿಮ್ಮ ಬೀರುವಿನ ಹತ್ತಿರ ಬಂದು ಅಲ್ಲಿ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಯಾವತ್ತೂ ಕೂಡ ಧನ ಆಭರಣಗಳು ತುಂಬಿರಬೇಕು, ಅದೇ ಜೊತೆಗೆ ರೇಷ್ಮೆ ಬಟ್ಟೆಗಳು ಕೂಡ ತುಂಬಿರಬೇಕು ಅಂತ ಹೇಳಿ ನಿಮ್ಗೆ ಎಂತೆಲ್ಲ ಹೇಳಲಿಕ್ಕೆ ಬರ್ತದೆ ನೋಡಿ, ಅದನ್ನೆಲ್ಲ ಹೇಳಿಸಿ. ಇಷ್ಟು ಕೆಲಸ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಹೆಣ್ಣು ಮಗುವನ್ನು ಕರ್ಕೊಂಡು ದೇವರ ಕೊನೆಗೆ ಬನ್ನಿ. ದೇವರ ಕೊನೆಗೆ ಬಂದು ಉಂಟಲ್ಲ, ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿರ್ತಾಳೆ ಆಯ್ತಾ. ಮಹಾಲಕ್ಷ್ಮಿ ಅವಳ ದೇಹದಲ್ಲೇ ಇರ್ತಾಳೆ. ಅವತ್ತು ಮುಖದ ಕಳೆ ನೋಡಿ, ಅವಾಗ ಬೇರೆ ತರನೇ ಕಾಣಿಸ್ತಾ ಇರ್ತದೆ. ಆ ಮಗುವಿನ ಮುಖದಲ್ಲಿ ಒಂದು ಲಕ್ಷ್ಮಿಯ ಕಳೆ ಬಂದಿರುತ್ತೆ. ಏನು ಮಾಡಿ ಅಂತ ಹೇಳಿದ್ರೆ, ಅವಳೇ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಎಣಿಸ್ಕೊಂಡು ಅವರ ಪಾದವನ್ನು ನೀವು ತೊಳಿಬೇಕು ಆಯ್ತಾ. ಅವರು ನಿಮ್ಮಕ್ಕಿಂತ ಚಿಕ್ಕವರು ಆಗಿರಬಹುದು, ಅಂದರೆ ನಿಮ್ಮ ಮಗಳಾಗಿರ್ಬೋದು, ಆದರೆ ಅವಳು ಮಹಾಲಕ್ಷ್ಮಿ ಆಗಿರ್ತಾಳೆ ಆ ಸಮಯದಲ್ಲಿ. ಕಾಲನ್ನು ತೊಳೆದು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಾಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು, ಕೆನ್ನೆಗೆ ಅರಿಶಿನವನ್ನು ಇಟ್ಟು, ಹಣೆಗೆ ಕುಂಕುಮವನ್ನು ಇಟ್ಟು, ಆ ಮಗುವಿಗೆ ಉಂಟಲ್ಲ ತಲೆಗೆ ಹೂವನ್ನು ಮೂಡಿಸಿ ಆಯ್ತಾ. ಆಮೇಲೆ ಅವರು ಏನು ಇಷ್ಟ ನೋಡಿ ಸ್ವೀಟ್, ಅದನ್ನು ಅವರಿಗೆ ತಿನ್ನಿಸಿದ್ರೆ ಅವರ ಹತ್ರ ಒಂದು ಆಶೀರ್ವಾದ ತಗೊಳ್ಳಿ, ನಾನು ಈ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತೇನೆ ಅಂತ ಹೇಳ್ಕೊಂಡು, ಅಂದರೆ ಅವರ ದೇಹದಲ್ಲಿರುವ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಆಯ್ತಾ. ಆ ಹೆಣ್ಣು ಮಗುವೇ ನೆಲೆಸ್ತಾಳೆ ಅಂತ ಹೇಳ್ಕೊಂಡಲ್ಲ. ಹೀಗೆ ಮಾಡಿ ನೋಡಿ. ಈ ಕೆಲಸವನ್ನು ಉಂಟಲ್ಲ ನೀವು ಇದು ಪ್ರತಿ ತಿಂಗಳಿನಲ್ಲಿ ಯಾವುದೇ ಶುಕ್ರವಾರ ಅಥವಾ ಮಂಗಳವಾರ ಮಾಡಬಹುದು. ಇಲ್ಲ ನಾವು ವರ್ಷಕ್ಕೆ ಒಂದು ಸಲ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಮಾಡಬಹುದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯ್ತಾ. ಮದುವೆ ಹೋದ ಹೆಣ್ಣು ಮಕ್ಕಳ ಹತ್ರ ಬೇಡ, ಮದುವೆ ಆಗದೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹತ್ರ ಈ ಕೆಲಸ ಮಾಡಿಸಿ. ಯಾಕೆಂತ ಹೇಳಿದ್ರೆ, ಮದುವೆ ಆಗಿ ಹೋದ ಹೆಣ್ಣು ಮಕ್ಕಳಿಗೆ ಏನಾಗುತ್ತಂತ ಹೇಳಿದ್ರೆ, ಅವಳು ಮಹಾಲಕ್ಷ್ಮಿ, ಬೇರೆ ಮನೆಯ ಮಹಾಲಕ್ಷ್ಮಿ ಅಲ್ವಾ. ನೀವು ದಾರೆ ಎರೆದು ಕೊಟ್ಟಿರ್ತೀರ ಬೇರೆ ಮನೆಗೆ, ಆ ಮನೆಯಲ್ಲಿ ಮಹಾಲಕ್ಷ್ಮಿ ಆಗಿರ್ತಾಳೆ, ಬಿಟ್ಟರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಿರುವುದಿಲ್ಲ. ಬೇಕಾದರೆ ನಿಮ್ಮ ಸೊಸೆಯ ಹತ್ರ ಈ ಕೆಲಸ ಮಾಡಿಸ್ಬೋದು. ನಿಮ್ಮ ಸೊಸೆ ನಿಮ್ಮ ಮನೆಯ ಮಹಾಲಕ್ಷ್ಮಿ, ಅದನ್ನು ಬಿಟ್ಟು ಮದುವೆಯಾಗಿ ಹೋದ ಹೆಣ್ಣು ಮಗು ನಿಮ್ಮ ಮನೆಯ ಮಹಾಲಕ್ಷ್ಮಿ ಅಲ್ಲ. ನಿಮ್ಮ ಮನೆಯ ಮಹಾಲಕ್ಷ್ಮಿ ನಿಮ್ಮ ಸೊಸೆಯೇ ಆಯ್ತಾ. ಆದ್ರಿಂದ ನೋಡಿ, ಇದನ್ನು ಮಾಡಿ ನೋಡಿ. ಆಮೇಲೆ ಅದರದ್ದು ಆಗುವ ಚೇಂಜಸ್ಸನ್ನು ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು ನಾನು ಹೀಗೆ ಮಾಡಿದ ನಂತರ ಉಂಟಲ್ಲ ನನಗೆ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳ್ಕೊಂಡು ಆಯ್ತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.